ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಸೋಮವಾರದ ವ್ಲಾಗ್. ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಇದು ಅದ್ರ ಕಂಟಿನ್ಯೂಟಿ ಅಂದರೆ ನೆಕ್ಸ್ಟ್ ಡೇ ಇದು. ನೋಡಿ, ಬೆಳಗ್ಗೆ ನೈಟೆಲ್ಲ ಮೆಹಂದಿ ಹಾಕ್ಕೊಂಡು ಸಾಲದಲ್ಲೇ ಮತ್ತೆ ಬೆಳಗ್ಗೆ ಎದ್ದು ನಮ್ಮ ಬಿಂದು ಮೆಹಂದಿ ಹಾಕ್ಕೊತಾ ಇದ್ಲು. ಆ್ಯಂಡ್ ಇದು ನಮ್ಮ ಬೇಲೂರಲ್ಲಿರೋ ನಮ್ಮ ದೊಡ್ಡಪ್ಪ ಅವರ ಮನೆ ಇದು. ಸೊ ಅವರು 3 ಜನ ಗಂಡು ಮಕ್ಕಳು. ಸೊ ಇಲ್ಲಿ 4 ಮನೆ ಇದೆ. ಒಂದರಲ್ಲಿ ಕೆಳಗಡೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರೆ, ಪಕ್ಕದಲ್ಲಿ ಒಬ್ಬರು, ಮೇಲ್ಗಡೆ 2 ಮಕ್ಕಳಿದ್ದಾರೆ. ಸೊ ಹಿಂಗೆ ಡೇ ನಮ್ಮದು ಮಂಡೇ ಸ್ಟಾರ್ಟ್ ಆಗಿದ್ದು. ಎಲ್ಲರೂ ಕಾಯ್ತಾ ಇದ್ದಿದ್ದು ಇಡ್ಲಿ ವಡೆಗೆ. ಬೆಳಗ್ಗೆ ಟಿಫನ್ ಇಡ್ಲಿ ವಡೆ ಸಾಂಬಾರು ಚಟ್ನಿ ಮತ್ತು ಕೇಸರಿ ಬಾತ್ ಮಾಡಿಸಿದ್ರು. ಸೊ ನಮ್ಮಣ್ಣ ನಿಂತ್ಕೊಂಡು, ಆ್ಯಕ್ಚುಲಿ ಭಟ್ರು ತುಂಬ ಲೇಟಾಗಿ ಬಂದರು. ಸೊ ನಮಗೆಲ್ಲ ಡೌಟ್ ಹೊಡೆದಿದ್ದೇನೆಂದರೆ, ಭಟ್ರು ಬರ್ತಾರಾ, ಕೈ ಕೊಡ್ತಾರಾ, ಭಟ್ರು ಬಂದಿಲ್ಲ ಅಂದರೆ ತಿಂಡಿ ಮಾಡೋರು ಯಾರು, ಆ ಥರ ಎಲ್ಲ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಹುಳ ಬಿಟ್ಟಿತ್ತು. ಫೈನಲಿ ಭಟ್ರು ಬಂದು ಇಡ್ಲಿ ವಡೆ ಎಲ್ಲ ಮಾಡಿದ್ರು. ಅಷ್ಟರಲ್ಲಿ ನಾವು ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್. ನೋಡಿ, ಫ್ಯಾಮಿಲಿಲಿ ಮೇಕಪ್ ಆರ್ಟಿಸ್ಟ್ ಇದೆ, ಯಾವ ರಗಲೇನೂ ಇರಲ್ಲ. ಹೀಗೆ ಆಮೇಲೆ ನಮ್ಮ ಹುಡುಗಿ ರೆಡಿಯಾಗಿದ್ದು ಹೀಗೆ ಸೊ ಅವಳನ್ನ ಪೂರ್ತಿಯಾಗಿ ರೆಡಿ ಮಾಡಿ ನಾವು ಫಸ್ಟು ಇಲ್ಲಿ ಒಳಗಡೆ ಒಂದು ಕೂರಿಸಿ ಆರತಿ ಮಾಡಿ ಆಮೇಲೆ ಹೊರಗಡೆ ಕರ್ಕೊಂಡೋಗಿ ಕೂರಿಸಿದ್ದು. ಸೊ ಇವರು ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡಪ್ಪ, ಇವರೇ ನಮ್ಮ ಶಶಿ ಮಮ್ಮಿ, ಅವರ ಮೊಮ್ಮಗಳು ಅವಳು. ಇವರು ಬೃಂದ ರುದ್ರೇಶ್ ಅವರ ಸುಪುತ್ರಿ ಜ್ಞಾನವಿ ಅವರದ್ದು ಆರತಿ ಫಂಕ್ಷನ್ ಇದ್ದಿದ್ದು ಮಂಡೇ ಬೇಲೂರಲ್ಲಿ. ಸೊ ಹಾಗಾಗಿ ನಾವೆಲ್ಲ ಹೋಗಿದ್ದು. ಆ್ಯಂಡ್ ಅಲ್ಲಿ ಹೆಂಗಿತ್ತಂತ ಹೇಳಿದ್ರೆ, ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನಮಗೆ ರಜಾ ಬಂತು ಅಂದರೆ ನನಗೆ ತಲೆಗೆ ಬರ್ತಾ ಇದ್ದಿದ್ದೆ ಬೇಲೂರಿಗೆ ಹೋಗಬೇಕು. ಅಲ್ಲಿ ಬೇಲೂರಿಂದ ಸ್ವಲ್ಪ ದೂರದಲ್ಲಿ ಮಳೆಗೆರೆ ಅಂತ ಒಂದು ಊರಿದೆ. ಫಸ್ಟು ಅಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ದೊಡ್ಡಮ್ಮ ಬೇಕ್ರಿ ಗುಲ್ಬರ್ಗಕ್ಕೆ ಶಿಫ್ಟ್ ಆದಮೇಲೆ ಬೇಲೂರಿಗೆ ಹೋಗ್ತಿದ್ದೆ. ಇಲ್ಲಿ ನಮ್ಮ ಹೃದಯಣ್ಣ ನನಗೆ ಚಿಕ್ಕ ವಯಸ್ಸಿಂದನೂ ಸೊ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಿದ್ದು ಅಂತ ಹೇಳಿದ್ರೆ ಇವರೇ. ಸೊ ನಾನು ಪ್ರತಿ ರಜದಲ್ಲೂ ನಾನು ಇಲ್ಲೇ ಹೋಗ್ತಿದ್ದೆ. ಅಲ್ಲೆಲ್ಲ ಈ ಸತಿ ಹೋದಾಗ ದಪ್ಪ ಆಗಿದೆಯಾ ಅಂತ ಎಲ್ಲರ ಕಾಮನ್ ಡೈಲಾಗ್ ಆಗಿತ್ತು. ನಾವು ಹೇಳಿದ್ದು ಸಿಗಿಸ್ಕೊಂಡು ಆರತಿ ಮಾಡಿ, ಯಾಕೆಂದರೆ ನಮ್ಮಲ್ಲಿ ಸೋದರ ಅತ್ತೆನೇ ಫಸ್ಟು ಹಾರ ಹಾಕೋದು ಅದೆಲ್ಲ ಮಾಡಬೇಕಿತ್ತು. ಸೊ ಹಾಗಾಗಿ ನಾನೇ ಒಬ್ಬಳೇ ತಂಗಿ ನಾನು ಇದ್ದಿದ್ದು. ಸೊ ನಾನೊಬ್ಬಳೇ ಅತ್ತೆ, ಇನ್ಯಾರೂ ಅತ್ತೆ ಅಂದ್ರಿಲ್ಲ, ನಾನೊಬ್ಬಳೇ ಅತ್ತೆ ಇರೋದು ನಮ್ಮ ಫ್ಯಾಮಿಲಿನಲ್ಲಿ. ಸೊ ಹಾಗಾಗಿ ನಾನೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಹೂವಿನ ಹಾರ ಎಲ್ಲ ಹಾಕಿ ಹಣೆಗೆಲ್ಲ ಇಟ್ಟು ಎಷ್ಟು ಸತಿ ಶಾಸ್ತ್ರಗಳನ್ನ ಮಾಡಿದ್ರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಫೈನಲಿ ಹಂಗೂ ಅಲ್ಲಿ ಕುತ್ಕೊಂಡು ನಮ್ಮ ಅಕ್ಕ ಹೇಳ್ಕೊಡ್ತಾಯಿದ್ಲು, ಅದು ಮಾಡಿ ಇದು ಮಾಡು ಅಂತ. ಹಾಗಾಗಿ ಅದನ್ನು ಕೇಳಿಸ್ಕೊಂಡು ಮಾಡ್ತಾಯಿದ್ದೆ. ಫೈನಲಿ ಒಂದು ಎಡವಟ್ಟು ಏನು ಮಾಡಿದೆ, ಆರತಿ ಉಲ್ಟಾ ಮಾಡಿಬಿಡಿದೆ. ಅದು ವೀಡಿಯೋನ ಕಟ್ ಮಾಡಿಬಿಟ್ಟಿದ್ದಾರೆ, ಮಾಡಿಲ್ಲ ವೀಡಿಯೋ. ಆರತಿ ಮಾಡ್ತೀನಿ ಅಂತ ಎತ್ಕೊಂಡು ಅದು ಹೆಂಗೆ ಮಾಡೋದು ಉಲ್ಟಾ ಆರತಿ ಮಾಡಿದೆ. ಆಮೇಲೆ ಎಲ್ಲ ಪಕ್ಕ ಅಂತ ನಕ್ಬಿಟ್ರು. ಆಮೇಲೆ ಇಲ್ಲ ಕರೆಕ್ಟಾಗಿ ಆಮೇಲೆ ರೈಟ್ ಸೈಡಿಂದನೇ ಆರತಿ ಮಾಡಿದೆ. ಆಮೇಲೆ ಫಸ್ಟು ಕಪ್ ಮಾಡಿಟ್ಟು ಹಣೆಗಿಟ್ಟು ದೀಪ ಪೂಜೆ ಮಾಡಿ ನಂತರ ನಾವು ಹೊರಗಡೆ ಕರ್ಕೊಂಡೋಗಿ ಕೂರಿಸಿದಲ್ಲಿ ಈ ಥರ ಅಕ್ಷತೆ ಕಾಳೆಲ್ಲ ಹಾಕಿ ಹಸೆ ಇಟ್ಟು. ನೋಡಿ, ನಮ್ಮ ಕಣ್ಣು ಮುಂದೆ ಬೆಳೆದಂಥ ಚಿಕ್ಕ ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾಯಿದ್ದಾರೆ ಇವಾಗ. ಆಮೇಲೆ ಆರತಿ ಮಾಡಿ 5 ಜನ ಮತ್ತೆ ಆರತಿ ಮಾಡಬೇಕಿತ್ತು. ಆವಾಗ ಆರತಿ ಮಾಡಿದಾಗ ನಮ್ಮ ಕಡೆ ಆರತಿ ತಟ್ಟಕ್ಕೆ ದುಡ್ಡು ಹಾಕಬೇಕಿತ್ತು. ಕರೆಕ್ಟ್ ದುಡ್ಡೇ ಹಾಕಿಲ್ಲ, ದುಡ್ಡು ಕೇಳಬೇಕು ಇವಾಗ. ಆರತಿ ಮಾಡೋಕ್ಕಿಂತ ಮುಂಚೆ ಈ ಥರ ಕೈಗೆ ಬಾಳೆಹಣ್ಣು ಮತ್ತು ವಿಳೆದೆಲೆನ ಕೊಡ್ತಾರೆ. ಸೊ ಅದನ್ನು ಇಟ್ಕೋಬೇಕು. ಆಮೇಲೆ ನಾವು ಆರತಿ ಮಾಡಬೇಕು. ಸೊ ಇದೆಲ್ಲ ಆದಮೇಲೆ ಒಂದು 5 ಜನ ಅಥವಾ 3 ಜನ ಒಳಗಡೆನೇ ಅಕ್ಷತೆ ಕಾಳಿಟ್ಟು ಈ ಥರ ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ 5 ಜನ ಸೇರಿಕೊಂಡು ಈ ಥರ ಆರತಿ ಮಾಡಿ. ನಮ್ಮ ಅಕ್ಕ ಹಾಡು ಹೇಳೋಕ್ಕೆ ಹೇಳು, ದುಡ್ಡು ಹಾಕ್ತೀನಿ ಅಂತ ಹೇಳ್ತಿದ್ರು. ಆಮೇಲೆ ಇಲ್ಲೊಬ್ಬರು ಜೊತೆ ಆಗ್ತಾ ಇದ್ದಾರೆ. ಸೊ ಅವರು ಚೆನ್ನಾಗಿ ಹಾಡಲ್ಲ, ಜನಪದ ಹಾಡುಗಳನ್ನೆಲ್ಲ ಹೇಳ್ತಾರೆ. ಹಂಗೂ ಹೇಳ್ಬಿಡ್ತಾರೆ ಅವರು, ಸುಮ್ಮನಿರು ಅಂತ. ಆಮೇಲೆ ಸುಮ್ಮನೆ ನಗಾಡ್ಬಿಟ್ಟು ಆಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಕೂರ್ಸೋಣ. ಆ್ಯಕ್ಚುಲಿ ಇದು ಫಂಕ್ಷನ್ ಸುಮ್ಮನೆ ಸಿಂಪಲ್ಲಾಗಿ ಮನೆಗೆ ಮಾತ್ರ ಹೇಳ್ಕೊಂಡು ಮಾಡಬೇಕಂತ ಹೇಳಿ ಮಾಡಿದ್ದು. ನಮ್ಮ ಫ್ಯಾಮಿಲಿಲಿ ಮನೆ ಮಂದಿನೇ 250 ಜನ ಆಗೋಗ್ತಾರೆ. ಏನು ಮಾಡೋದು, ಅಕ್ಕಪಕ್ಕ ಇರೋರು ಅವ್ರ ಫ್ರೆಂಡ್ಸ್ ಅಂತೇಳಿ ಒಂದು 500 ಜನ ಆಗಿದ್ರು. ಸೊ ಕೂರಿಸ್ಬಿಟ್ಟು ನಮ್ಮಲ್ಲಿ ಈ ಥರ ಚಿಗಣಿ, ಕಡಲೆ ಹಿಟ್ಟು ಮತ್ತು ಬಾಳೆಹಣ್ಣನ್ನು ಹಂಚ್ತೀವಿ ನಾವು. ಈ ಥರ ಹೊರಗಡೆ ಕೂರಿಸ್ಬಿಟ್ಟು ಆಮೇಲೆ ಮುಯಿ ಕೊಡೋರೆಲ್ಲ ಮುಯಿ ಕೊಡ್ತಾರೆ. ಈ ಥರ ಡ್ರೆಸ್ ಕೊಡೋರೆಲ್ಲ ಹಣೆಗೆ ಇಟ್ಬಿಟ್ಟು ಡ್ರೆಸ್ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ ಒಳ್ಳೆಯದಾಗಲಿ ಅಂತ ಹೇಳಿ. ಸೊ ಈ ಥರ ಎಲ್ಲ ಹೊರಗಡೆ ಫಂಕ್ಷನ್ ಮಾಡಿ ಹೊರಗಡೆ ನೋಡಿ. ಆಮೇಲೆ ಹುಡುಗಿರು ಒಂದಷ್ಟು ಫೋಟೋ ಸೆಷನ್ ನಡೀತಾ ಇತ್ತಪ್ಪ. ಗೊತ್ತಲ್ಲ, ಫಂಕ್ಷನ್ ಅಂತ ಹೇಳಿದ್ರೆ ಯೂಶ್ವಲಿ ಹಂಗೆ ಇರುತ್ತೆ, ಫೋಟೋ ತೆಕ್ಕೊಳ್ಳೋದು, ಕಾಮಿಡಿ ಮಾಡೋದು ಅದೆಲ್ಲ ಇರುತ್ತೆ. ಆಮೇಲೆ ಇವರು ಅವ್ರ ಮನೆ ಅಕ್ಕಪಕ್ಕ ಇರೋರು ಇವರೆಲ್ಲ
ಸೊ ಅವ್ರನ್ನೆಲ್ಲ ಕರೆದಿದ್ರು. ಆಮೇಲೆ ನೋಡಿ ಇಲ್ಲಿ ಹುಡುಗಿರು ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ. ವೀಡಿಯೋ ಮಾಡ್ತಿದ್ದೀನಿ ಅಂತ ತಕ್ಷಣ ನಾಚ್ಕೊಂಡ್ಬಿಟ್ರು. ಆಮೇಲೆ ನೋಡಿ ಮೇಯ್ನ್ ಪಾಯಿಂಟ್ ಇಲ್ಲೇ, ಯಾರೋ ಪಾಪ ಕವರ್ಗೆ ಹಾಕ್ದಂಗೆ 200 ರೂಪಾಯಿ ಕೊಟ್ಟರು ಗುರು. ಆ 200 ರೂಪಾಯಲ್ಲಿ ಇವ್ರುಗಳು ಐಸ್ ಕ್ರೀಮ್ ಪಾರ್ಟಿ ಮಾಡ್ತವ್ರೆ ತರಿಸ್ಕೊಂಡು ಐಸ್ ಕ್ರೀಮ್ನ, ಅದು ಕದ್ದು ಮುಚ್ಚಿ. ಯಾರೂ ನೋಡದೆ ಇಲ್ಲಿರೋ 5 ಜನ ಮಾತ್ರ ಕಳ್ಳರುಗಳು ಐಸ್ ಕ್ರೀಮ್ ತಿಂದಿದ್ದಾರೆ. ಇದಕ್ಕೆಲ್ಲ ಮೇಯ್ನ್ ಅದು ಮಧ್ಯದಲ್ಲಿ ಕೂತ್ಕೊಂಡಿರೋ ಕಾವ್ಯ ಅವರು. ಯಾಕೆಂದರೆ ಅವರೇ 200 ರೂಪಾಯಿನ ತೆಗೆದುಬಿಟ್ಟು ಐಸ್ ಕ್ರೀಮ್ ತರೋಗಿ ಅಂತ ಹೇಳಿ ಕಳಿಸಿದ್ದು. ಆ್ಯಂಡ್ ತೊಗೊಬಂದಿದ್ರಲ್ಲಿ ನಾನು ತಿಂದೆ ಸ್ವಲ್ಪ, 1 ಕಪ್ಪು. ಆಮೇಲೆ ಇದು ನನ್ನ ಮಗಳಂತೂ 4 ಕಪ್ ಇಸ್ಕೊಂಡು ತಿನ್ಲಂತೆ. ಬೈತಾ ಇದ್ಲು, ನನಗೆ ಎಲ್ಲ ಖಾಲಿ ಮಾಡಿದ್ದೀರ, ನಿನ್ನ 4 ಕಪ್ ಹಾಕ್ಸ್ಕೊಂಡು ತಿನ್ಲು ನಿನ್ನ ಮಗಳು ಅಂತ ಬೈತಾ ಇದ್ಲು. ಬೈಕೊಂಡು ಆ ಸೌಟಲ್ಲೇ ತಿಂತಾ ಇದ್ಲು ಅವಳು. ಬೈಕೊಂಡೋ ಒಟ್ಟಿನಲ್ಲಿ ಐಸ್ ಕ್ರೀಮ್ ಬಾಕ್ಸ್ ಖಾಲಿ ಮಾಡಿ ಪಾಪ. ಆದರೂ ಅವಳಿಗೆ ಫೈನಲ್ಲಿ ತಿನ್ನಕ್ಕೂ ಬಿಡದೆ ಅಲ್ಲೂ ನಂಗೂ ಅಂತಿದ್ರು. ನೋಡಿ ಈಗ ಬೈತಾಳೆ, ನನಗೆ ಇಲ್ಲ, ಎಲ್ಲ ಖಾಲಿ ಆಗಿದೆ, ನನಗೂ ಇಲ್ಲ ಅಂತ. ನಾವಿಷ್ಟೇ ದೊಡ್ಡವರಾದ್ರು ಐಸ್ ಕ್ರೀಮಿಗೆ ಜಗಳಾಡೋದು ಮಾತ್ರ ಬಿಡಲ್ಲ ನಾವುಗಳು. ಹಿಂಗೆ ಐಸ್ ಕ್ರೀಮ್ ಪಾರ್ಟಿ ಮಾಡಿಕೊಂಡು ಅವಳು ಹೇಳ್ತಿದ್ಲು, ವಿಡಿಯೋ ಮಾಡ್ತಾಳೆ, ಯೂಟ್ಯೂಬಲ್ಲಿ ಬಿಡ್ತಾಳೆ ಇವಳು ಅಂತ. ಆಮೇಲೆ ಫೈನಲ್ ಐಸ್ ಕ್ರೀಮ್ ಪಾರ್ಟಿ ಮಾಡಿಕೊಂಡು ಲಾಸ್ಟಲ್ಲಿ ಫ್ಯಾಮಿಲಿ ನೋಡಿ ಇವರೆಲ್ಲ ಓರ್ಗಿತ್ತಿರು. ಸೊ ಅವರೆಲ್ಲ ಫೋಟೋ ಶೂಟ್ ಅದು ಇದು ಎಲ್ಲ ಮಾಡಿಸ್ಕೊಂಡು ಎಲ್ಲ ತೆಕ್ಕೊಂಡು ಫೈನಲಿ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಮಕ್ಕಳುಗಳಿಗೆ ಬಟ್ಟೆ ಚೇಂಜ್ ಮಾಡಿದೆ, ಒಂದು ದೊಡ್ಡ ರೋತೆ. ಆಮೇಲೆ ಫುಲ್ ಪ್ಯಾಕಪ್ ಆಗ್ತಾಯಿತ್ತು. ಪ್ಯಾಕಪ್ ಆಗಬೇಕಾದ್ರೆ ಅವಾಗ ಅನ್ಸುತ್ತೆ, ಅಯ್ಯೋ ಫಂಕ್ಷನ್ ಮುಗ್ದೋಯ್ತಲ್ಲ, ಅದು ಪ್ರತಿ ಸಲ ನಂಗೆ ಹಂಗೆ ಅನ್ಸುತ್ತೆ. ಆಮೇಲೆ ನಮ್ಮ ದೊಡ್ಡಮ್ಮ ಹೋಗ್ತೀನಿ ಅಂತ ಹೊಡ್ತಾಯಿದ್ರು. ನನ್ನ ಇವರಿಬ್ಬರು ಸೇರ್ಕೊಂಡು, ಬೇಡ ಇಲ್ಲೇ ಇರು, ಅದು ಹೆಂಗೆ ಹೋಗ್ತೀಯಾ, ನಾನು ನೋಡ್ತೀನಿ ಅಂತ ಹೇಳಿ ಇಬ್ಬರು ಬ್ಯಾಗ್ ಕಿತ್ಕೊಂಡು ಜಗಳ ಆಡ್ತಾಯಿದ್ರು. ನೋಡಿ ಹಿಂಗೆ ಹೋಗ್ಬಿಟ್ಟು ಹೆಂಗೆ ಹೋಗ್ತೀಯ ಹೋಗು ಅಂತ ಈ ಬಿಂದು ಹಿಂಗೇ ಹೋಗ್ತಾಯಿದ್ಲು. ಆದರೂ ನಮ್ಮ ದೊಡ್ಡಮ್ಮ ಮತ್ತೆ ಇನ್ನೂ ಒಂದ್ಸತಿ ಹೋಗೋಕೆ ಹೋಯ್ತು, ಇನ್ನೂ ಒಂದ್ಸತಿ ಹೇಳ್ಕೊಬಂದು ಕೂರಿಸಿದ್ದು. ಫೈನಲಿ ಮತ್ತೆ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಹೊರಡ್ರು. ಆಮೇಲೆ ಎಲ್ಲರೂ ಹಿಂಗೆ ಅಂದರೆ ಫಂಕ್ಷನ್ ಆದಮೇಲೆ ಈ ಥರ ಎಲ್ಲ ಖಾಲಿ ಆಗ್ತಾ ಇರ್ತಾರಲ್ಲ, ಅವಾಗ ಬೇಜಾರಾಗುತ್ತೆ, ಅಯ್ಯೋ ಫಂಕ್ಷನ್ ಎಲ್ಲ ಮುಗ್ದೋಯ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಫೈನಲಿ ನಮ್ಮ ದೊಡ್ಡಮ್ಮ ಹೋದರು. ಅದಾದಮೇಲೆ ಎಲ್ಲರೂ ಪ್ಯಾಕಪ್ ಮಾಡಿಕೊಂಡು ಶಾಮಿಯಾನ ಮತ್ತು ಡೆಕೋರೇಷನ್ ಏನು ಮಾಡಿದ್ರು ಅವರೆಲ್ಲ ತೊಗೊಂಡು ಖಾಲಿ ಮಾಡ್ಕೊಂಡು ಹೋದರು. ಫೈನಲಿ ನಮ್ಮ ಅದಕ್ಕೆ ಇವರು ಕಂಡಕ್ಟ್ರು TC ಈಗ ಪ್ರಮೋಷನ್ ಆಗಿದೆ. ಸೊ ಅವ್ರದ್ದೇನೋ ಸ್ಟೋರಿ ಹೇಳ್ಕೊಂಡು ದಿನನ ಎಂಡ್ ಮಾಡಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.